ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಸಮಸ್ತ ವಿಶ್ವ ಪ್ಲಸ್ ಟಿ ವಿ ಕಾರ್ಯಕ್ರಮದ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ತಮ್ಮನ್ನು ಸ್ವಾಗತಿಸ್ತಾ ನಾವು ಜಗನ್ನಾಥದಾಸರ ಮೇರುಕೃತಿ ಹರಿಕಥಾಮೃತ ಸಾರದ ಫಲಶ್ರುತಿಯನ್ನು ಚೆನ್ನಾಗಿ ತಿಳಿದಿದ್ದೇವೆ. ಇನ್ನು ಮುಂದೆ ಆ ಮಹತ್ವವನ್ನು ತಿಳಿದ ನಂತರ ಆ ಹರಿಕಥಾಮೃತ ಸಾರದ ಚಿಂತನೆ ಪ್ರತಿಯೊಂದು ಪದ್ಯದಲ್ಲಿ ಯಾವ ರೀತಿಯಾಗಿ ನಮಗೆ ಚಿಂತನೆಯನ್ನು ಜಗನ್ನಾಥದಾಸರು ಕೊಟ್ಟಿದ್ದಾರೆ ಅನ್ನುವ ಚಿಂತನೆಯನ್ನು ಇನ್ನು ಮುಂದೆ ಪ್ರಾರಂಭಿಸೋಣ. ಆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮನ್ನೆಲ್ಲ ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ನಿನ್ನೆಯ ದಿನ ಹರಿಕಥಾಮೃತ ಸಾರದ ಚಿಂತನೆಯನ್ನು ನಾವು ಮಾಡ್ತಾ ಇಷ್ಟು ವಿಸ್ತೃತವಾದ ಮಂಗಲಾಚರಣೆಯ ಅವಶ್ಯಕತೆ ಇತ್ತೇ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ಆ ಮಂಗಲಾಚರಣೆಯಲ್ಲಿ ಸ್ತೋತ್ರ ಮಾಡಿದ ಪ್ರತಿಯೊಬ್ಬರ ವ್ಯಕ್ತಿಯ ಮಹತ್ವವನ್ನು ಏನು ಅಂತ ತಿಳಿಸುವುದಕ್ಕೋಸ್ಕರವಾಗಿ ಅವರ ಮಹತ್ವ ತಿಳಿದು ಅವರಿಗೆ ನಮಸ್ಕಾರ ಮಾಡಬೇಕು ಅನ್ನುವ ಉದ್ದೇಶದಿಂದ ಅವರಿಗೆಲ್ಲ ನಮಸ್ಕಾರ ಮಾಡಿದ್ದಾರೆ ಎನ್ನುವ ವಿಚಾರವನ್ನು ನಾವು ತಿಳಿದದ್ದಾಗಿದೆ. ಈಗ ಮೊದಲನೆಯ ಪದ್ಯ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುರ್ಯಮಗೆ ಮಂಗಲವಾ. ಇದು ಮೊದಲನೆಯ ಪದ್ಯ. ಈ ಮೊದಲನೆಯ ಪದ್ಯದಲ್ಲಿ ನಾರಸಿಂಹನೇ ನಮಿಪೆ ಎನ್ನುವರಾಗಿ ನರಸಿಂಹದೇವರಿಗೆ ನಮಸ್ಕಾರ ಮಾಡ್ತಾರೆ ಗ್ರಂಥಕಾರರಾದ ಜಗನ್ನಾಥದಾಸರು. ನರಸಿಂಹದೇವರಿಗೆ ಯಾಕೆ ನಮಸ್ಕಾರ ಮಾಡ್ತಾರೆ ಮೊದಲಿಗೆ ಅಂತ ಕೇಳಿದರೆ ಶ್ರೀಮದ್ ಆಚಾರ್ಯರ ಅಪ್ಪಣೆ ಉಂಟು. ನೃಸಿಂಹಾದಿಕಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ. ನೃಸಿಂಹ ಉಪಾಸನೆ ಪ್ರಾರ್ಥನೆ ನಮ್ಮ ಎಲ್ಲ ದುರಿತಗಳನ್ನು ಕಳೆಯತಕ್ಕಂಥದ್ದು ಅಂತ ಹೇಳ್ತಾರೆ. ಈಗ ಹರಿಕಥಾಮೃತ ಸಾರದಂತಹ ಮಹತ್ವದ ಕಾರ್ಯ ಮಾಡ್ತಾ ಇದ್ದಾರೆ ಜಗನ್ನಾಥದಾಸರು. ಕಾರಣ ಅಂತಹ ಮಾಡುವ ಗ್ರಂಥ ರಚನಾ ಕಾರ್ಯದಲ್ಲಿ ಯಾವುದೇ ಥರದ ವಿಘ್ನ ಬಾರದೇ ಇರಲಿ ಅನ್ನುವಂತೆ ನೃಸಿಂಹದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಈ ಮಂಗಲಾಚರಣೆ ಅನೂಚಾನವಾಗಿ ನಡೆದು ಬಂದಿರತಕ್ಕಂತಹ ಪದ್ಧತಿ. ಸಾಕ್ಷಾತ್ ವೇದವ್ಯಾಸದೇವರೇ ಈ ಮಂಗಲಾಚರಣೆಯನ್ನು ತಾವು ಮಾಡಿದ್ದಾರೆ. ಅವರಿಗಾವ ವಿಘ್ನಗಳಿಲ್ಲ, ಸರ್ವೋತ್ತಮನಾದ ಸಾಕ್ಷಾತ್ ನಾರಾಯಣ ಅವರು. ಆದರೂ ಮಂಗಲಾಚರಣೆಯನ್ನು ಮಾಡಿಯೇ ಮುಂದಿನ ಕಾರ್ಯ ಮಾಡಬೇಕು ಅನ್ನುವುದನ್ನು ತಮ್ಮ ಶಿಷ್ಯರಿಗೆ ತಿಳಿಸುವುದಕ್ಕೋಸ್ಕರವಾಗಿ ತಮಗೆ ಸ್ವತಃ ವಿಘ್ನಗಳು ಇಲ್ಲದೇ ಇದ್ದರೂ ಕೂಡ ವೇದವ್ಯಾಸದೇವರು ತಾವು ಗ್ರಂಥ ರಚನೆ ಮಾಡುವಾಗ ಸ್ವತಃ ಮಂಗಲಾಚರಣೆ ಮಾಡಿದ್ದಾರೆ. ಶ್ರೀಮದ್ ಭಾಗವತ ರಚನೆ ಮಾಡುವಾಗ ಓಂ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ಅಂತ ಮಂಗಲಾಚರಣೆ ಮಾಡಿದ್ದಾರೆ. ಮಹಾಭಾರತ ರಚನೆ ಮಾಡುವಾಗ ನಾರಾಯಣಂ ಸುರಗುರುಂ ಜಗದೇಕನಾಥಂ ಹೀಗೆ ಅವರು ಮಂಗಲಾಚರಣೆ ಮಾಡಿದ್ದಾರೆ. ಈ ಮಂಗಲಾಚರಣೆಯ ಸಂಪ್ರದಾಯ ಹಾಕಿದವರೇ ವೇದವ್ಯಾಸದೇವರು. ಅದನ್ನು ತಿಳಿದಿರತಕ್ಕಂತಹ ವ್ಯಾಸ ಶಿಷ್ಯರಾದ ಶ್ರೀಮದ್ ಆಚಾರ್ಯರು ಕೂಡ ಅವರಿಗೂ ಯಾವ ವಿಘ್ನಗಳು ಬರಲಿಕ್ಕೆ ಅವಕಾಶ ಇಲ್ಲ. ಆದರೆ ಆ ಸಂಪ್ರದಾಯ ತಿಳಿಬೇಕು ಅನ್ನುವುದಕ್ಕೋಸ್ಕರವಾಗಿ ತಾವು ಕೂಡ ಗ್ರಂಥ ರಚನೆ ಮಾಡುವಾಗ ಗ್ರಂಥದ ಪ್ರಾರಂಭದಲ್ಲಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣಮಾಯ ಮೊದಲಾಗಿ ತಾವು ಕೂಡ ತಮ್ಮ ಗ್ರಂಥದ ಪ್ರಾರಂಭದಲ್ಲಿ ನಾರಾಯಣನಿಗೆ ನಮಸ್ಕಾರ ಮಾಡಿದ್ದುಂಟು. ಹಾಗೆ ಅದೇ ರೀತಿ ಅವರ ಶಿಷ್ಯ ಪರಂಪರೆ ಎಲ್ಲ ಜಯತೀರ್ಥರು ಶ್ರೀಯಪ್ಪತ್ತೆ ನಿತ್ಯಾಗಣಿತ ಅಂತ ಸುಧಾದಲ್ಲಿ ಹೀಗೆ ಪ್ರತಿಯೊಬ್ಬರೂ ಕೂಡ ಈ ಪರಂಪರೆಯಲ್ಲಿ ಬಂದವರು ವೇದವ್ಯಾಸದೇವರ ಸಂಪ್ರದಾಯವನ್ನು ಉಳಿಸಿಕೊಂಡು ಎಲ್ಲರೂ ಮಂಗಲಾಚರಣೆ ಮಾಡಿದ್ದಾರೆ.
ಆದ್ದರಿಂದ ಜಗನ್ನಾಥದಾಸರು ಕೂಡ ಹೀಗೆ ಅನೂಚಾನವಾಗಿ ನಡೆದುಕೊಂಡು ಬಂದಿರತಕ್ಕಂತಹ ಈ ಸಂಪ್ರದಾಯ ಉಳಿಯಬೇಕು, ತಮ್ಮ ಶಿಷ್ಯರು ಅದನ್ನು ತಿಳಿದು ತಾವು ಮಂಗಲಾಚರಣೆಯನ್ನು ಮಾಡಿ ಕಾರ್ಯ ಪ್ರಾರಂಭ ಮಾಡಬೇಕು ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರವಾಗಿ ತಾವೇನು ಮಂಗಲಾಚರಣೆಯನ್ನು ಮಾಡಿದ್ದಾರೋ ಅದನ್ನು ಬರೆದಿಡ್ತಾರೆ ಗ್ರಂಥದ ಪ್ರಾರಂಭದಲ್ಲಿ. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಎನ್ನುವುದಾಗಿ. ಹೀಗೆ ಮಂಗಲಾಚರಣೆಯನ್ನು ಮಾಡ್ತಾ ನರಸಿಂಹದೇವರಿಗೆ ನಮಸ್ಕಾರ ಮಾಡಿದ್ದಾರೆ. ಯಾಕೆ? ನಮ್ಮ ಸಕಲ ದುರಿತಗಳನ್ನು ಪರಿಹಾರ ಮಾಡತಕ್ಕಂತಹ ರೂಪ ಅದು ಅಂತ ಆಚಾರ್ಯರು ಹೇಳಿದ್ದಾರೆ. ಆದ್ದರಿಂದ ನರಸಿಂಹದೇವರಿಗೆ ಗ್ರಂಥದ ಪ್ರಾರಂಭದಲ್ಲಿ ನಮಸ್ಕಾರ ಮಾಡ್ತಾರೆ. ಭಗವಂತ ಈ ನರಸಿಂಹ ರೂಪದಿಂದ ನಮ್ಮ ಅನಿಷ್ಟಗಳನ್ನು ಪರಿಹಾರ ಮಾಡುವ ಬಗ್ಗೆ ಜಗನ್ನಾಥದಾಸರೇ ಹರಿಕಥಾಮೃತ ಸಾರದಲ್ಲಿ ಮುಂದೊಂದು ಕಡೆ ಹೇಳ್ತಾರೆ. ಮತ್ತೆ ಚಿದ್ದೇಹದೊಳಗೆ 80,775 ನರಸಿಂಹ ರೂಪದಲ್ಲಿದ್ದು ಜೀವರಿಗೆ ನಿತ್ಯದಲ್ಲಿ ಹಗಲಿರಳು ಬರುತ್ತಿಪ್ಪ ಬಪ್ಪ ಅಪಮೃತ್ಯುವಿಗೆ ಮೃತ್ಯುವೆನಿಸುವ ಭೃತ್ಯವತ್ಸಲ ಭಯ ವಿನಾಶನ ಭಾಗ್ಯ ಸಂಪನ್ನ ಹೇಳ್ತಾ ನರಸಿಂಹದೇವರು ಈ ಜೀವರ ಸ್ವರೂಪ ದೇಹದೊಳಗೆ 80,725 ರೂಪದಿಂದ ಇದ್ದು ಜೀವರಿಗೆ ಬರತಕ್ಕಂತಹ ಅಪಮೃತ್ಯು ಮೊದಲಾಗಿರತಕ್ಕಂತಹ ದೋಷಗಳನ್ನು ತಾನು ಪರಿಹಾರ ಮಾಡಿ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ತಾವೇ ಮುಂದೆ ಹೇಳ್ತಾರೆ. ಕಾರಣ ಇಂತಹ ನರಸಿಂಹದೇವರನ್ನೇ ಅಲ್ವಾ ಗ್ರಂಥದ ಪ್ರಾರಂಭದಲ್ಲಿ ಸ್ತೋತ್ರ ತಮಗೆ ಯಾವ ವಿಘ್ನ ಬರಬಾರದು ಅನ್ನುವ ಕಾರಣಕ್ಕಾಗಿ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಈ ನರಸಿಂಹದೇವರಿಗೆ ನಮಸ್ಕಾರ ಮಾಡಿದರಲ್ಲಿ ಕೆಲವರದ ಆಕ್ಷೇಪ. ಮೊದಲು ಹರಿಕಥಾಮೃತ ಸಾರ ಹೇಳುವೆ ಅಂತ ಹೇಳುವಲ್ಲಿ ನಾವೇನು ಹೇಳಿದ್ವಿ, ಈ ಗ್ರಂಥದ ಪ್ರಧಾನ ಪಾತ್ರ ಹರಿ, ನಾರಾಯಣ, ಕಥಾ, ಲಕ್ಷ್ಮಿ, ಅಮೃತ, ವಾಯು, ಜೀವ, ಸಮಸ್ತ ಚೇತನರು ಹೀಗೆ ಹೇಳಿದ್ದಲ್ವಾ. ಮತ್ತು ಲಕ್ಷ್ಮೀನಾರಾಯಣರ ಪಾತ್ರ ಬಿಟ್ಟು ಇದಕ್ಕಿದ್ದ ಹಾಗೆ ನರಸಿಂಹದೇವರ ಪಾತ್ರ ತಗೊಂಡ್ರೆ ಅಲ್ಲಿ ನೀವು ಇಲ್ಲಿ ಲಕ್ಷ್ಮೀನಾರಾಯಣನ ಸ್ತೋತ್ರ ಮಾಡ ಗ್ರಂಥ ಪರಿಪಾದ್ಯ ದೇವತೆಗಳು ಅವರಲ್ವ, ಆ ರೂಪ ಅಲ್ವಾ. ಆ ರೂಪಗಳ ವ್ಯಾಪಾರ ನಾವು ಹೇಳ್ತೇವೆ ಅಂತ ಹೇಳಿ ಇದಕ್ಕಿದ್ದ ಹಾಗೆ ನರಸಿಂಹದೇವರನ್ನು ಯಾಕೆ ತಂದ್ರಿ ಇಲ್ಲಿ, ಯಾಕೆ ತಂದರು ಜಗನ್ನಾಥದಾಸರು ಅಂತ ಅನೇಕ ಜನರು ಈ ವಿಷಯದಲ್ಲಿ ಆಕ್ಷೇಪ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಅದಕ್ಕೆ ಇಲ್ಲಿ ನರಸಿಂಹದೇವರನ್ನು ಸ್ತೋತ್ರ ಮಾಡಿದರು ಅನ್ನುವುದು ಒಂದು ಭಾಗ. ಆದರೆ ಪದ್ಯದಲ್ಲಿ ನರಸಿಂಹ ಅಂತಿಲ್ಲ. ಜಗನ್ನಾಥದಾಸರು ಪ್ರಯೋಗಿಸಿದ್ದು ನಾರಸಿಂಹನೇ ನಮಿಪೆ ಅಂತಾರೆ. ನರಸಿಂಹ ಅಂದಿಲ್ಲ ಅವರು, ನಾರಸಿಂಹ ಅಂತಿದ್ದಾರೆ. ನಾರಸಿಂಹ ಅಂತಾರೆ ಯಾರಾದರೂ ಜಗನ್ನಾಥದಾಸರು. ಯಾಕೆ ನಾರಸಿಂಹ ಅಂತ ಯಾಕಂದರು ಅಂದರೆ ನಾರಸಿಂಹ ಅಂದರೆ ಲಕ್ಷ್ಮೀಪತಿ ಅಂತ ಅರ್ಥ. ಯಾಕೆ ಅಂದರೆ ಲಕ್ಷ್ಮೀದೇವಿಗೆ ನಾರಾ ಅಂತ ಹೆಸರು. ಲಕ್ಷ್ಮೀದೇವಿಗೆ ನಾರಾ ಅಂತ ಹೆಸರು. ಯಾಕೆ ಅವಳನ್ನು ನಾರಾ ಅಂತ ಕರೀತಾರೆ ಅಂದರೆ ಅರಾಹ ಅಂದರೆ ದೋಷಗಳು. ಅರಾಹ ಅಂದರೆ ದೋಷಗಳು. ನವಿದ್ಯಂತೆ ಅರಾಹ ಯಸ್ಯಾಂಸ, ಯಾವಾಕಿಯಲ್ಲಿ ಯಾವ ದೋಷಗಳು ಇಲ್ಲವೋ ಅವಳು ನಾರಾ. ನವಿದ್ಯಂತೆ ಅರಾಹ, ಯಾವ ವ್ಯಕ್ತಿಯಲ್ಲಿ ಯಾವ ದೋಷಗಳು ಇಲ್ಲವೋ ನಿತ್ಯ ಮುಕ್ತಳಾಗಿದ್ದಾಳೋ ಅಂತಹ ಲಕ್ಷ್ಮೀದೇವಿಯನ್ನು ನಾರಾ ಅಂತ ಕರೀತಾರೆ ಶಾಸ್ತ್ರಕಾರರು. ನಾರಾ ಅಂದರೆ ಲಕ್ಷ್ಮೀದೇವಿ. ಇನ್ನು ಸಿಂಹ ಬಳಿತು, ನಾರಸಿಂಹ ಅಲ್ಲಿರೋದು. ನಾರಾ ಅಂದರೆ ಲಕ್ಷ್ಮೀದೇವಿ. ಸಿಂಹ ಅಂದರೆ ತಸ್ಯಾಹ ಸಿಂಹ ಪತಿತ್ವೇನ ಶ್ರೇಷ್ಠ. ಲಕ್ಷ್ಮೀದೇವಿಗಿಂತಲೂ ಕೂಡ ಸಿಂಹ ಅಂದರೆ ಶ್ರೇಷ್ಠ, ಅವಳಿಗೆ ಪತಿಯಾಗಿ ಅವಳಿಗಿಂತ ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದಾಗಿ ನಾರಾಯಣ ಸಿಂಹ ಅಂದರೆ. ಹೀಗಾಗಿ ನಾರಸಿಂಹ ಅಂದರೆ ಲಕ್ಷ್ಮೀನಾರಾಯಣ ಅಂತಲೇ ಹೆಸರು ಅರ್ಥ. ನರಸಿಂಹದೇವರನ್ನು ಸ್ತೋತ್ರ ಮಾಡಿಲ್ಲ. ಆ ಆಕ್ಷೇಪಕ್ಕೂ ಉತ್ತರ ಇಷ್ಟೇ. ಲಕ್ಷ್ಮೀಪತಿಯನ್ನು ಈ ಕಥಾ ಮುಖ್ಯ ಪಾತ್ರ ಅಂತ ಪರಿಚಯ ಮಾಡಿಸಿ ಲಕ್ಷ್ಮೀನಾರಾಯಣನನ್ನು ಬಿಟ್ಟು ನರಸಿಂಹದೇವರನ್ನು ಯಾಕೆ ಸ್ತೋತ್ರ ಮಾಡಿದರು ಅನ್ನೋದಕ್ಕೆ ಅರ್ಥ ವಿಚಾರ ಮಾಡಿದರೆ ನಾರಸಿಂಹ ಅಂದರೆ ನರಸಿಂಹದೇವರಲ್ಲೇ ಅಲ್ಲ. ನಾರ ಅಂದರೆ ಲಕ್ಷ್ಮೀದೇವಿ, ಸಿಂಹ ಅಂದರೆ ಅವಳ ಗಂಡನಾದ ನಾರಾಯಣ, ಲಕ್ಷ್ಮೀನಾರಾಯಣ ಅಂತಲೇ ಅರ್ಥ. ಹಾಗಾಗಿ ನಾರಸಿಂಹ ಶಬ್ದದಿಂದ ಲಕ್ಷ್ಮೀಪತಿಯನ್ನೇ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದ್ದಾರೆ ಹೊರತು ನರಸಿಂಹದೇವರನ್ನು ಸ್ತೋತ್ರ ಮಾಡೇ ಇಲ್ಲ. ಆ ಆಕ್ಷೇಪಕ್ಕೂ ಉತ್ತರ ಹೀಗೆ ನಾವು ಹೊಂದಿಸಬೇಕಾಗ್ತದೆ ಆ ಗ್ರಂಥದ ಪ್ರಕಾರ. ಇನ್ನು ನಾರಸಿಂಹ ಅಂದರೆ ಭಗವಂತನ ಇನ್ನೊಂದು ವಿಶೇಷವಾಗಿರತಕ್ಕಂತಹ ಗುಣವನ್ನು ಹೇಳಬೇಕಾಗಿದೆ.
ಭಗವಂತ ಸರ್ವೋತ್ತಮ ಇಡೀ ಜಗತ್ತನ್ನು ತಾನು ಚೇತನಾತ್ಮಕವಾದ ಪ್ರಪಂಚವನ್ನು ನಿಯಂತ್ರಣ ಮಾಡ್ತಾ ಇದ್ದಾನಲ್ಲ, ಅವನ ನಿಯಂತ್ರಣ ಇಲ್ಲಿ ಮಾತ್ರವೋ ಮೋಕ್ಷದಲ್ಲಿ ಉಂಟೋ? ಮೋಕ್ಷಕ್ಕೆ ಹೋದ ಮೇಲೆ ದೇವ್ರು ಏನ್ರಿ ಮುಲಾಜಿ? ಮೋಕ್ಷಕ್ಕಾಗಿ ದೇವರು, ಮೋಕ್ಷಕ್ಕೆ ಹೋದ ಮೇಲೆ ದೇವ್ರದ್ದೇನು ಮುಲಾಜಿ? ದೇವ್ರ ಸಂಬಂಧ ಇಲ್ಲ ಅನ್ನುವಂತೆ ಕೆಲವರು ಮಾತನಾಡ್ತಾರೆ, ಆಕ್ಷೇಪ ಮಾಡ್ತಾರೆ. ಆದ್ದರಿಂದ ಜಗನ್ನಾಥದಾಸರಂತಾರೆ, ನಾರಸಿಂಹನೇ ನಮಿಪೆ. ನಾರಸಿಂಹ ಅಂದರೆ ಮುಕ್ತ ನಿಯಾಮಕ. ನಾರಾಹ ಅಂದರೆ ಹಿಂದೆ ಲಕ್ಷ್ಮೀದೇವಿ ಅಂತ ನೋಡಿದ್ವಿ, ನಾರ ಅಂತ. ನಾರಾಹ ಅಂದರೆ ಮುಕ್ತರೂ ಕೂಡ. ಯಾಕೆ? ಅವರಲ್ಲಿ ಏನು ದೋಷಗಳಿಲ್ಲ, ಎಲ್ಲ ದೋಷಗಳನ್ನು ಕಳ್ಕೊಂಡು ಮುಕ್ತರಾಗಿದ್ದಾರೆ ಸಂಸಾರದಿಂದ ಅವರು. ಕಾರಣ ಮುಕ್ತರಾಗಿರತಕ್ಕಂತಹ ಚೇತನರನ್ನು ನಾರಾಹ ಅಂತ ಕರೀತಾರೆ. ಇಂತಹ ನಾರರಾಗಿರತಕ್ಕಂತಹ ಮುಕ್ತ ಜೀವರಿಗೂ ಕೂಡ ಸಿಂಹ ನಿಯಾಮಕತ್ವೇನ ಶ್ರೇಷ್ಠ, ಮುಕ್ತರನ್ನೂ ನಿಯಮನ ಮಾಡುತ್ತಾನೆ. ಆದ್ದರಿಂದ ನಾರಸಿಂಹ ಅಂದರೆ ಮುಕ್ತ ನಿಯಾಮಕನಾದ ಲಕ್ಷ್ಮೀನಾರಾಯಣ ಅಂತಲೇ ಅರ್ಥ. ಮೋಕ್ಷದಲ್ಲಿಯೂ ಅವನ ನಿಯಾಮಕತ್ವ ಉಂಟು ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರವಾಗಿ ನಾರಸಿಂಹನೇ ಅಂತ ಅಲ್ಲಿ ಶಬ್ದ ಪ್ರಯೋಗ ಮಾಡಿ, ಆ ಒಂದು ಶಬ್ದ ಪ್ರಯೋಗದ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ವಿಚಾರ ಅವರ ತಲೆಯಲ್ಲಿಟ್ಟುಕೊಂಡು ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ, ನಾರಸಿಂಹನೇ ಅಂತ ಪ್ರಯೋಗ ಮಾಡಿದ್ದಾರೆ. ಇನ್ನು ನರಸಿಂಹ ಅಂತಲೇ ಅರ್ಥ ಹೇಳೋದಾದರೆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ನನ್ನ ಈ ಗ್ರಂಥ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಹೊಂದುವಂತೆ ಆ ನರಸಿಂಹದೇವರು ನನಗೆ ಅನುಗ್ರಹಿಸಲಿ, ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅನ್ನುವಂತೆ ಪ್ರಾರ್ಥನೆಯನ್ನು ನಾವಲ್ಲಿ ತಿಳಿಯಬೇಕಾಗಿರತಕ್ಕಂಥದ್ದು. ಇಂತಹ ನರಸಿಂಹದೇವರಿಗೆ ನಮಸ್ಕರಿಸಿದ ಜಗನ್ನಾಥದಾಸರು ಏನು ಪ್ರಾರ್ಥನೆ ಮಾಡಬೇಕು? ನಮಸ್ಕಾರ ಮಾಡಿ ತನ್ನ ಗ್ರಂಥ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಲಿ ಅಂತ ಕೇಳಬೇಕು ಅಲ್ವಾ? ತಾನೇನು ಗ್ರಂಥ ರಚನೆ ಮಾಡ್ತಾ ಇದ್ದೇನೆ, ಈ ಗ್ರಂಥ ನಿರ್ವಿಘ್ನವಾಗಿ ಸಮಾಪ್ತಿಗೊಳ್ಳುವಂತೆ ಅನುಗ್ರಹ ಮಾಡುವಂಥ ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿ ಮಂಗಲಾಚರಣೆ ಅಲ್ವಾ? ಮತ್ತು ಇಲ್ಲಿ ಅವ್ರು ಹಾಗೆ ಪ್ರಾರ್ಥನೆ ಮಾಡದೆ ಅವರೇನಂತಾರೆ, ನಾರಸಿಂಹನೇ ನಮಿಪೆ ಕರುಣಿಪುರು ಯಮಗೆ ಮಂಗಲವ, ನಮಗೆ ಮಂಗಲವನ್ನು ಕೊಡಲಿ ಅಂತಾರೆ. ಮಂಗಲ ಏನು ಕೊಡಬೇಕು ಅವರು? ಮಂಗಲ ಅಂದರೆ ಏನು ಅರ್ಥ ಆಗಲ್ಲ. ಅದರಿಂದ ಅವರು ಪ್ರಾರ್ಥನೆ ಮಾಡಿದ್ದು ಮಂಗಲವನ್ನು ಕೊಡಲಿ ಅಂತ ಏನು ಅಂದರೆ, ಮಂಗಲ ಅಂದರೆ ಮಂಗಲ ಶಬ್ದವಾಚನಾದವನು ಭಗವಂತನೇ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ಪುಂಡರೀಕಾಕ್ಷೋ, ಮಂಗಲಂ ಗರುಡಧ್ವಜ ಅಂತ ಪ್ರಮಾಣ. ಕಾರಣ ಮಂಗಲ ಅಂದರೆ ನಾರಾಯಣನೇ, ಮಧುಸೂದನನೇ. ಮಂಗಲ ಅಂದರೆ ಪುಂಡರೀಕಾಕ್ಷ. ಅದರಿಂದ ನರಸಿಂಹದೇವರಿಗೆ ನಮಸ್ಕಾರ ಮಾಡಿ ಕೇಳೋದೇನು? ನಿನ್ನ ಪ್ರೀತಿ ನನಗೆ ಬೇಕು, ನೀನೇ ಬೇಕು ನನಗೆ, ಇನ್ನೊಂದೇನು ಬೇಡ. ಪರಮ ಭಗವದ್ಭಕ್ತರು ಅಂದಮೇಲೆ ನಾವು ನೋಡಿದ್ವಿ, ಫಲಾಪೇಕ್ಷೆ ಇಲ್ಲದೆ ಯಾರು ಭಗವಂತನಲ್ಲಿ ಭಕ್ತಿ ಮಾಡ್ತಾರೋ ಅವರು ಪರಮ ಭಗವದ್ಭಕ್ತರು ಅಂತ. ಹಾಗಾಗಿ ಫಲಾಪೇಕ್ಷೆ ಇಲ್ಲದೆ ಮಂಗಳ ಕೊಡು ಅಂದ್ರೇನು? ನೀನೇ ಬೇಕು, ನಿನ್ನ ಪ್ರೀತಿ ನನಗೆ ಬೇಕು, ಇನ್ನೊಂದು ಯಾವ ಫಲಾಪೇಕ್ಷೆಯಿಂದಲೂ ನಾನು ನಮಸ್ಕಾರ ಮಾಡ್ತಾ ಇಲ್ಲ. ಈ ಭಾವನೆ ಇರಬೇಕು ನಮಸ್ಕಾರ ಮಾಡೋರಿಗೆ, ಹರಿನಾಮಸಾರ ಓದುವವರಿಗೆ ಅನ್ನುವ ಅರ್ಥದಲ್ಲಿ ಅವರು ಮಂಗಲವನ್ನೇ ಪ್ರಾರ್ಥನೆ ಮಾಡ್ತಾರೆ. ನನಗೆ ನೀನೇ ಬೇಕು, ನಾನು ಮಾಡಿದ ಈ ಗ್ರಂಥಕ್ಕೆ ನೀನು ಪ್ರೀತನಾಗಿದ್ದರೆ ನೀನು ನನಗೆ ಸಿಗಬೇಕು. ಈ ರೀತಿ ಅವನನ್ನು ಮಂಗಲವನ್ನು ಕರುಣಿಸುವುದು ಅನ್ನುವಂತೆ ಪ್ರಾರ್ಥನೆ ಮಾಡಿ, ನೀನು ಕರುಣೆಯಿಂದ ಕೊಡಬೇಕು ಅದನ್ನು. ನಾನು ಬಲಾತ್ಕಾರವಾಗಿ ನೀನು ಬೇಕು ಅಂತ ಅಧಿಕಾರದಿಂದ ಹೇಳಿಕ್ಕೆ ಬರಲ್ಲ. ನೀನು ಯಮೇವೇಶ ಋಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನು ಸ್ವಾಂ ಅಂತ ಕಾಠಕೋಪನಿಷತ್ತಿನಲ್ಲಿ ಯಮದೇವರು ನಚಿಕೇತನಿಗೆ ಉಪದೇಶ ಮಾಡುವಾಗ ಹೇಳ್ತಾರೆ, ಅವನು ತನಗೆ ಯಾರಿಗೆ ತನ್ನನ್ನು ತೋರಿಸಬೇಕು ಅಂತ ಅನ್ನಿಸ್ತದೋ ಅವರಿಗೆ ಕಾಣಿಸ್ತಾನೆ. ನಾನು ತಪಸ್ಸು ಮಾಡಿದ್ದೀನಿ ಕಾಣಲಿ, ನಾನು ಬೇಕಾದಷ್ಟು ಅಧ್ಯಯನ ಮಾಡಿದ್ದೀನಿ ದೇವರ ಸಾಕ್ಷಾತ್ಕಾರ ಆಗಲ್ಲ. ಅವನಿಗೆ ಇವನಿಗೆ ತೋರಿಸಬೇಕು ಅನ್ನುವ ಇಚ್ಛೆ ಬಂದರೆ ಕಾಣಿಸ್ತಾನೆ, ಇಲ್ಲ ಅಂದರೆ ಇಲ್ಲ. ಇದು ಭಗವಂತನ ಒಂದು ವಿಚಿತ್ರವಾದ ಸ್ವಭಾವ ಅಂತ ಉಪದೇಶ ಮಾಡ್ತಾರೆ ನಚಿಕೇತನಿಗೆ ಉಪನಿಷತ್ತಿನಲ್ಲಿ ಯಮದೇವರು. ಹಾಗೆ ಭಗವಂತ ನೀನು ನನಗೆ ನೀನೇ ಬೇಕು ಅಂತ ನಾನು ಅಧಿಕಾರದಿಂದ ಹೇಳಲ್ಲ, ಕರುಣಿಪುರು, ನೀನೇ ನನಗೆ ಕರುಣೆ ಮಾಡಿ ಕಾಣಿಸು. ನೀನು ಕರುಣೆ ಮಾಡಿದರೆ ನಿನ್ನನ್ನು ನಾನು ನೋಡಬಹುದೇ ಹೊರತು ನೀನು ಕರುಣೆ ತೋರದೆ ನಿನ್ನನ್ನು ನಾವು ಕಾಣಲಿಕ್ಕಾಗಲ್ಲ. ಕಾರಣ ನನ್ನ ಮೇಲೆ ಕರುಣೆಯಿಂದ ನಿನ್ನನ್ನು ತೋರಿಸಿಗೋ ಅನ್ನುವಂತೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ ಜಗನ್ನಾಥದಾಸರು. ಎಂಥವನು ಇವನು ನರಸಿಂಹ, ಅವನ ಗುಣಗಳೇನು ಅನ್ನುವುದನ್ನು ಹಿಂದಿನ ಪದ್ಯದ ಸಾಲುಗಳಲ್ಲಿ ಹೇಳ್ತಾರೆ ಜಗನ್ನಾಥದಾಸರು. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ
ಚಾರುಚರಣ ಸರೋಜ, ಭಗವಂತನ ಚರಣ ಕಾಲುಗಳು ಹೇಗಿವೆ? ಚಾರು, ಅತ್ಯಂತ ಸುಂದರವಾಗಿರತಕ್ಕಂತಹ ಪಾದಗಳು. ಆ ಪಾದ ಎಂಥದ್ದು? ಸರೋಜ. ಸರೋಜ ಅಂದರೆ ಸರಸಿ ಜಾಯತೆ, ಸರೋವರದಲ್ಲಿ ಹುಟ್ಟಿದ್ದು ಕಮಲ. ಕಮಲವನ್ನು ಸರೋಜ ಅಂತ ಕರೀತಾರೆ, ಪಾದಕಮಲ ಅಂತೇಳಿಲ್ಲ. ಹಾಗೆ ಚಾರು ಚರಣ ಸರೋಜ, ಸುಂದರವಾದ ಪಾದಕಮಲಗಳು ಭಗವಂತನದು. ಈ ಪಾದಕಮಲವನ್ನು ಯಾರಿಂದ ಪೂಜಿತವಾದದಿದು? ಶ್ರೀರಮಣಿ ಕರಕಮಲ ಪೂಜಿತ. ಇವನ ಪಾದಗಳು ಸಾಕ್ಷಾತ್ ಲಕ್ಷ್ಮೀದೇವಿಯಿಂದ ಪೂಜಿಸಲ್ಪಡ್ತಾ ಇವೆ. ಇಲ್ಲಿ ಒಂದು ವಿಶೇಷವಾದ ಶಬ್ದ ಪ್ರಯೋಗ ಮಾಡಿದ್ದಾರೆ, ನೋಡ್ಬೇಕು ಅದನ್ನು. ಲಕ್ಷ್ಮೀದೇವಿಯ ಕರಕಮಲ ಪೂಜಿತ. ಲಕ್ಷ್ಮೀದೇವಿಯ ಕೈಯು ಕಮಲ, ಭಗವಂತನ ಪಾದ ಅದು ಕಮಲ, ಸರೋಜ. ಒಂದು ಕಮಲ ಪೂಜೆ ಮಾಡ್ತಾ ಇದೆ, ಒಂದು ಕಮಲ ಪೂಜೆಗೊಳ್ತಾ ಇದೆ. ಆದರೆ ಕಮಲ ಅಂತ ಎರಡು ಕಡೆ ಪ್ರಯೋಗ ಮಾಡಲ್ಲ ಅವರು. ಲಕ್ಷ್ಮೀದೇವಿಯ ಕೈಗಳನ್ನು ಹೇಳುವಾಗ ಕರಕಮಲ ಅಂತಾರೆ, ಭಗವಂತನ ಕಾಲುಗಳನ್ನು ಹೇಳುವಾಗ ಚರಣ ಸರೋಜ ಅಂತಾರೆ. ಈ ಕಮಲ ಸರೋಜ ಎರಡೂ ಪದ್ಮನೇ. ಕಮಲ ಅಂದರೂ ಪದ್ಮ, ಸರೋಜ ಅಂದರೂ ಪದ್ಮ. ಆದರೆ ಅವರು ಪ್ರಯೋಗ ಮಾಡೋದು ಲಕ್ಷ್ಮೀದೇವಿ ಕರಕಮಲ. ಈ ಪರಮಾತ್ಮನಿಗೆ ಕಾಲಿಗೆ ಹೇಳುವಾಗ ಸರೋಜ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಯಾಕೆ ಅಂದರೆ ಅದರ ಒಂದು ವೈಶಿಷ್ಟ್ಯ ಉಂಟು. ಭಗವಂತ ಅವನಲ್ಲಿ ದೋಷವನ್ನು ಕಲ್ಪನೆ ಮಾಡಲಿಕ್ಕೂ ಆಗಲ್ಲ. ಅಪಾರವಾದ ಗುಣನಿಧಿ ಅವನು, ಆದ್ದರಿಂದ ಯಾವ ದೋಷಗಳು ಭಗವಂತನಲ್ಲಿ ಇಲ್ಲ. ಅದರಿಂದ ಅವನ ಪಾದಕ್ಕೆ ಕಮಲ ಅಂತ ಹೇಳಬಾರ್ದು ಅಂತ. ಏಕೆಂದರೆ ಕಮಲದಲ್ಲಿ ಒಂದು ಕ ಬಿಟ್ಬಿಟ್ರೆ ಮಲ ಬಂತು ನೋಡ್ರಿ, ಮಲ ಅಂದರೆ ದೋಷ. ಅದರಿಂದ ಅಷ್ಟು ಅರ್ಥದಲ್ಲಿಯೂ ಅವನ ಪಾದವನ್ನು ಹೇಳಬಾರ್ದು. ಅವಳಿಗಾದರೆ ಅಸ್ವಾತಂತ್ರ್ಯದ ಮಲ ಅವಳಲ್ಲಿ ಉಂಟು, ಅವಳಿಗೆ ಕಮಲ ಅನ್ಬೋದು. ಆದರೆ ಭಗವಂತನ ಪಾದ ಅದಕ್ಕೆ ಕಮಲ ಅನ್ನಬಾರ್ದು, ಅದು ಸರೋಜ ಅನ್ನಬೇಕು. ಇಷ್ಟು ಅವನ ನಿರ್ದೋಷತ್ವದ ಒಂದು ಕಲ್ಪನೆಯನ್ನು ಕೊಡ್ತಾರೆ ಇಲ್ಲಿ. ಆ ಶಬ್ದ ಪ್ರಯೋಗದಿಂದ ಭಗವಂತ ಎಷ್ಟು ನಿರ್ದೋಷ ಅನ್ನುವ ಕಲ್ಪನೆಯನ್ನು ಬಹಳ ವಿಚಿತ್ರವಾಗಿ ಆ ಶಬ್ದ ಪ್ರಯೋಗದಿಂದ ನಮಗೆ ತಿಳಿಸಿಕೊಡ್ತಾರೆ ಜಗನ್ನಾಥದಾಸರು. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ಇದೊಂದು ರೀತಿ ಕಾವ್ಯ ಆಯಿತು. ನೀವು ಹೇಳಿದ್ದೇನು? ಬಿಂಬೋಪಾಸನೆ. ನಾವು ಹರಿಕಥಾಮೃತ ಸಾರದಲ್ಲಿ ಹೇಳೋದು ಬಿಂಬೋಪಾಸನೆ ಹೇಳ್ತೀವಿ ಇಲ್ಲಿ ಅಂತ ಹೇಳಿದ್ರಿ. ಇದೊಂದು ರೀತಿ ನೀನು ಪೂಜಿತ ಚಾರು ಚರಣ ಕಮಲ, ಇದೊಂದು ಕಾವ್ಯ ಸ್ತೋತ್ರ ಆದಂಗೆ ಆಯಿತು ಅಂತ ಅನ್ನಿಸ್ತದೆ. ಈ ಸ್ತೋತ್ರ ಕಾವ್ಯದಲ್ಲಿಯೂ ಕೂಡ ಆ ಬಿಂಬೋಪಾಸನೆಯನ್ನು ಇಟ್ಟಿದ್ದಾರೆ ಜಗನ್ನಾಥದಾಸರು. ಹೇಗೆ ಅಂದರೆ ಇಲ್ಲಿ ಶ್ರೀಕರಕಮಲ ಪೂಜಿತ ಚಾರು ಚರಣ ಅನ್ನಲ್ಲ, ಸಾಕಾಗಿತ್ತು. ಶ್ರೀಕರಕಮಲ ಪೂಜಿತ, ಲಕ್ಷ್ಮೀದೇವಿಯ ಕರ ಅದು ಕಮಲ, ಅದರಿಂದ ಪೂಜಿತ ಚಾರು ಚರಣ ಹೇಳಿದ್ರೆ ಸಾಕಾಗಿತ್ತು. ಅವರು ಶ್ರೀಕರ ಅನ್ನಂಗಿಲ್ಲ, ಶ್ರೀರಮಣಿಕರ ಅಂತಾರೆ. ಇದೇನು ರಮಣಿ ಹಾಕಿದ್ದು ನಡುವೆ? ಲಕ್ಷ್ಮೀದೇವಿಯ ಕೈ ಸಾಕಾಗಿತ್ತು, ಲಕ್ಷ್ಮೀದೇವಿ ಎಂಬ ರಮಣಿಯ ಕೈ ಅಂತಾರವರು. ಈ ರಮಣಿ ಶಬ್ದ ನಡುವೆ ಯಾಕೆ ಬೇಕಾಗಿತ್ತು ಅಂದರೆ, ಲಕ್ಷ್ಮೀದೇವಿ ಭಗವಂತನ ಪಾದವನ್ನು ಪೂಜೆ ಮಾಡುತ್ತಾ ಇದ್ದಾಳೆ ಕರಕಮಲದಿಂದ. ಅಂದರೆ ಏನು ಅರ್ಥ ಅಂದರೆ, ಲಕ್ಷ್ಮೀದೇವಿ ಭಗವಂತನನ್ನು ಪೂಜೆ ಮಾಡೋದೂ ಕೂಡ ಭಗವಂತ ಲಕ್ಷ್ಮೀದೇವಿಯಲ್ಲಿ ತರುಣಿ ರೂಪದಿಂದ, ರಮಣಿ ರೂಪದಿಂದ ಇದ್ದು ಅವಳಿಂದ ತಾನೇ ತನ್ನ ಪೂಜೆಯನ್ನು ಮಾಡಿಸ್ಕೊಳ್ತಾ ಇದ್ದಾನೆ. ಇದು ಬಿಂಬೋಪಾಸನೆಯ ಕ್ರಮ. ತನ್ನ ಪೂಜೆಯನ್ನು ತಾನೇ ಮಾಡಿಕೊಳ್ತಾನೆ. ಲಕ್ಷ್ಮೀದೇವಿ ಪೂಜೆ ಮಾಡ್ತಾಳೆ ಅಂದರೆ ಲಕ್ಷ್ಮೀದೇವಿಗೂ ಬಿಂಬನಾಗಿ ಇದ್ದು, ಲಕ್ಷ್ಮಿಯಲ್ಲಿ ಲಕ್ಷ್ಮೀ ರೂಪನಾಗಿ ತಾನಿದ್ದು, ರಮಣಿ ರೂಪದಿಂದ ಹೆಣ್ಣು ಸ್ತ್ರೀ ರೂಪದಿಂದಲೇ ಲಕ್ಷ್ಮೀದೇವಿಯಲ್ಲಿದ್ದು ಅವಳ ಕಡೆಯಿಂದ ತನ್ನ ಪೂಜೆಯನ್ನು ತಾನೇ ಮಾಡಿಸಿಕೊಳ್ತಾ ಇದ್ದಾನೆ. ಅವಳಿಗೆ ಮಾಡುವ ಸ್ವಾತಂತ್ರ್ಯ ಇಲ್ಲ. ಅವನಾಗಿ ಮಾಡಿಸಿದರೆ ಆಗ್ತದೆ, ಇಲ್ಲ ಅಂದರೆ ಇಲ್ಲ. ಹೀಗೆ ಪ್ರತಿಯೊಬ್ಬ ಚೇತನರಲ್ಲಿ ನಿಂತು ಆಯಾ ವ್ಯಾಪಾರಗಳನ್ನು ಲಕ್ಷ್ಮೀದೇವಿಗೆ ಈ ಸ್ವಾತಂತ್ರ್ಯ ಅಂದಮೇಲೆ ಉಳಿದಿವರ ಪಾಡೇನು ಅನ್ನುವಂತೆ ಆ ಪೂಜೆಯೂ ಕೂಡ. ಹಾಗಾಗಿ ನಾವು ನಿತ್ಯ ಪೂಜೆ ಮಾಡ್ತೇವೆ ಅಂದರೆ ಲಕ್ಷ್ಮೀದೇವಿಯಲ್ಲಿಯೇ ಭಗವಂತ ನಿಂತು ಪೂಜೆ ಮಾಡಿಸ್ಕೊಳ್ತಾನೆ. ಇನ್ನು ನಾವೇನು ಪೂಜೆ ಮಾಡ್ತೀವಿ? ನಮ್ಮಲ್ಲಿಯೂ ಭಗವಂತ ತಾನೇ ನಿಂತು ತನ್ನ ಪೂಜೆಯನ್ನು ತಾನೇ ಮಾಡಿಕೊಳ್ತಾ ಇದ್ದಾನೆ ಅನ್ನುವ ಅನುಸಂಧಾನ ಬಿಂಬೋಪಾಸನೆ ಹೀಗಿರಬೇಕು ಪೂಜೆಯಲ್ಲಿ ಅನ್ನುವುದನ್ನು ಸೂಚ್ಯವಾಗಿ ಆ ರಮಣಿ ಶಬ್ದವನ್ನು ನಡುವೆ ಇಟ್ಟು ಆ ಉಪಾಸನೆಯನ್ನು ತಿಳಿಸಿ ಹೇಳ್ತಾರೆ ಜಗನ್ನಾಥದಾಸರು. ಹೀಗೆ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಅನ್ನುವ ಶಬ್ದದಿಂದ ಇಂಥ ಒಂದು ವಿಚಿತ್ರವಾದ ಅರ್ಥವನ್ನು ಇಟ್ಟು ಶಬ್ದ ಪ್ರಯೋಗ ಮಾಡಿದ್ದಾರೆ. ಮುಂದೆ ಬೇರೆ ಬೇರೆ ವಿಶೇಷಣಗಳನ್ನು ಕೊಡ್ತಾರೆ. ಆ ವಿಶೇಷಣಗಳ ವೈಶಿಷ್ಟ್ಯವನ್ನು ನಾಳಿನ ಪ್ರವಚನದಲ್ಲಿ ಮತ್ತೆ ಚಿಂತನೆ ಮಾಡೋಣ. ಮಧ್ವೇಶಾರ್ಪಣಮಸ್ತು.